ವರ್ಗದವರ ಬಗ್ಗೆ ಒಂದು ಪ್ರಾಮಾಣಿಕವಾದ ಕಳಕಳಿ ಇದ್ರೆ 183 ಬಜೆಟಿನ ಪುಸ್ತಕದಲ್ಲಿ ಒಂದು ಶಬ್ದ ಆದರೂ ಕೂಡ ಆ ಹಿಂದುಳಿದ ವರ್ಗದ ಸಮೀಕ್ಷೆಯ ಬಗ್ಗೆ ನೀವು ಉಲ್ಲೇಖ ಮಾಡಬೇಕಾಗಿತ್ತು. ಇವತ್ತಿನ ತನಕ ನೀವು ಉಲ್ಲೇಖ ಮಾಡಲಿಲ್ಲ ಮಾನ್ಯ ಅಧ್ಯಕ್ಷರೇ. ಹಾಗಾಗಿ ನೀವು ಅದರ ಅಂಕಿಅಂಶಗಳನ್ನ ತೆಗೆದುಕೊಳ್ಳದೇನೆ ನೀವು ಬಜೆಟ್ ಅನ್ನ ಮಂಡನೆ ಮಾಡಿದಿರಿ ಅಂತಂದ್ರೆ, ನೀವು ಅವತ್ತೇ ಹೇಳಿದಂತ ಹೇಳಿಕೆ ಅಂಕಿಅಂಶಗಳು ಬಂದ ನಂತರ ಯೋಜನೆಯನ್ನ ಜನರಿಗೆ ತಲುಪಿಸಬೇಕು ಅಂತೇಳಿ ನೀವೇನು ಹೇಳಿದ್ರಿ, ನಿಮಗೆ ಪ್ರಾಮಾಣಿಕವಾಗಿ ಹಿಂದುಳಿದ ವರ್ಗದ ಇಲಾಖೆಗಳಿಗಾಗ್ಲಿ ಆ ನಿಗಮಗಳಿಗಾಗ್ಲಿ ಅಥವಾ ಆ ಸಮುದಾಯದಲ್ಲಿ ವಂಚಿತರಾಗಿಂತವ್ರಿಗೆ ಯಾವುದೇ ರೀತಿಯಾದಂತ ಸೌಲಭ್ಯಗಳನ್ನು ಕೊಡುವಂತ ಇಚ್ಛೆ ನಿಮ್ಮ ಹತ್ರ ಇಲ್ಲ ಅನ್ನುವಂಥದ್ದು ಈ ಬಜೆಟ್ ನಲ್ಲಿ ಸ್ಪಷ್ಟ. ನಿಮ್ ಸುತ್ತ ಇರುವಂತವರು ನಿಮ್ಮನ್ನ ದೇವರಾಜ ಅರಸು ಅಂತ ಬಹಳ ಹೊಗಳ್ತಾರೆ, ನಿಮಗೂ ಖುಷಿ ಕೊಡುತ್ತೆ. ದೇವರಾಜ ಅರಸು ತರ ಹೆಚ್ಚು ದಿನಕಾಲ ಆಡಳಿತ ಮಾಡಿರ್ಬೋದು, ದೇವರಾಜ ಅರಸು ತರ ಕೀರ್ತಿ ಬೆಳಿಲಿಲ್ಲ ನಿಮಗೆ, ದೇವರಾಜ ಅರಸು ತರ ನೀವು ಯೋಜನೆಗಳನ್ನ ಕೊಡ್ಲಿಲ್ಲ, ದೇವರಾಜ ಅರಸರ ತರ ಪ್ರಾಮಾಣಿಕ ಕಳಕಳಿ ನಿಮ್ಮ ಹತ್ರ ಇಲ್ಲ. ಬರೀ ದಿನ ಮಾಡಿಬಿಟ್ರೆ ನಾನು 8 ವರ್ಷ ಮಾಡಿಬಿಟ್ಟೆ ಅಂತ ಕೂಡ್ಲಾಗೆ ದೇವರಾಜ ಅರಸು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಹತ್ರ ಕಳಕಳಿ ಇದ್ದಿದ್ರೆ ಆ ವರದಿ 500 ಕೋಟಿ ರೂಪಾಯಿಯನ್ನ ಕೊಟ್ಟು ಮಾಡಿರುವಂತಹ ವರದಿಯ ಬಗ್ಗೆ ರಾಜ್ಯಪಾಲರ ಭಾಷಣದಾದ್ರೂ ಉಲ್ಲೇಖ ಮಾಡಬೇಕಾಗಿತ್ತು, ಬಜೆಟ್ ನಲ್ಲಾದ್ರೂ ಕೂಡ ನೀವು ಉಲ್ಲೇಖ ಮಾಡಬೇಕಾಗಿತ್ತು. ಹಾಗಾಗಿ ನಾನು ಮತ್ತೆ ಹೇಳ್ತೇನೆ, ನೀವು ಮತ್ತೊಂದು 50 ರೂಪಾಯಿ ಎಕ್ಸ್ಟ್ರಾ ಬಜೆಟ್ ಅನ್ನ ಇಟ್ಟು ಅದನ್ನ ಡಸ್ಟ್ಬಿನ್ಗೆ ಹಾಕೋದು ನೀವು ತಯಾರಿಯನ್ನು ಮಾಡಿರುವಂತದ್ದನ್ನ ನಾನು ರಾಜ್ಯದ ಜನರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮಾನ್ಯ ಅಧ್ಯಕ್ಷರೇ. ಎರಡನೇದು, ನಿಮ್ಮ ಯೋಜನೆ ಹೆಂಗೆ ಹಳ್ಳ ಹಿಡಿತಾ ಇದೆ ಅಂತ. ನಂಜುಂಡಪ್ಪ ವರದಿ, ನಂಜುಂಡಪ್ಪ ವರದಿನಲ್ಲಿ ನೀವು 2004 2005 ನೀವು ಶಾಸಕರಾಗಿ ಬಂದ್ರಿ, ನಾನು 2004 ಶಾಸಕನಾಗಿ ಬಂದೆ. ಅವತ್ತಿನಿಂದ ಇವತ್ತಿನ ತನಕ ನಂಜುಂಡಪ್ಪ ವರದಿಯ ಬಗ್ಗೆ ಸಾಕಷ್ಟು ರೀತಿಯಾದಂತ ಚರ್ಚೆಗಳು ಎಲ್ಲ ಕಡೆಗಳಲ್ಲೂ ಕೂಡ ನಡೀತಾನೆ ಇದೆ. ಆ ನಂಜುಂಡಪ್ಪ ವರದಿನಲ್ಲಿ ಒಟ್ಟು 114 ತಾಲೂಕುಗಳು 3 ಭಾಗದಲ್ಲಿ ಅತಿ ಹಿಂದುಳಿದ